ಇದು ಸಾಮಾನ್ಯವಾಗಿ ತೊಂದರೆ ಸ್ಟಾರ್ಟ್ ಆಗೋದೇನೆ ಇದು ಯಾವಾಗ ಗರ್ಭಿಣಿ ಗರ್ಭಾಶಯದಲ್ಲಿ ಮಗು ಇಂಪ್ಲಾಂಟ್ ಆಗೋದಂತಾರೆ, ಅಂದರೆ ಅದರೊಳಗೆ ಮೂಡೋದಂತೀವಿ. ಅಲ್ಲಿನೇ ಅವಾಗ ಸರಿಯಾಗಿ ಮೂಡುವಂಥ ತೊಂದರೆ ಸರಿಯಾಗಿ ಮೂಡೋದಿಲ್ಲ. ಅದಕ್ಕೆ ಅದರದ್ದು ಮ್ಯಾನಿಫೆಸ್ಟೇಷನ್ ಅಂದರೆ ಅದರ ಪರಿಣಾಮ ಗೊತ್ತಾಗೋದು ಸಾಮಾನ್ಯವಾಗಿ 5ನೇ ತಿಂಗಳಾದಮೇಲೆ, ಅಂದರೆ 20 ವಾರಗಳ ನಂತರ. ಗರ್ಭಾವಸ್ಥೆಯ ಅವಧಿ ಸುಮಾರು 40 ವಾರಗಳು, ಅದರಲ್ಲಿ ಇದು 5 ತಿಂಗಳ ಮೇಲ್ಪಟ್ಟು ಗುರ್ತಾಗ್ಬಿಡುತ್ತೆ ರೀ. ಯಾವಾಗ ಇದು ಬೇಗ ಬರುತ್ತೆ ಅಲ್ಲಿ ತೊಂದರೆ ಬಹಳ. ಮಗುನ ಉಳಿಸ್ಕೊಳ್ಳೋದು 28 ವಾರಕ್ಕಿಂತಲೂ ಮೊದಲೇ ಆದರೆ ಬಹಳ ಕಠಿಣ, ಬಹಳ ಖರ್ಚದಾಯಕ. ಆಮೇಲೆ ತಾಯಂದಿರ ಆರೋಗ್ಯನೂ ಬಹಳ ಸೀರಿಯಸ್ ಆಗುತ್ತೆ. ಸೊ ಅದಕ್ಕೆ ನಾವು ಇಷ್ಟು ಮಹತ್ವ ಕೊಡ್ತಾ ಇದ್ದೀವಿ ಇದಕ್ಕೆ. ಸರ್, ಈ ಸಮಸ್ಯೆ ಉಂಟಾಗೋದಕ್ಕೆ ಪ್ರಮುಖ ಕಾರಣಗಳು ಏನೆಲ್ಲ ಇರಬಹುದು ಅಂತ ಸರ್? ಎದಕ್ಕೆ ಇದು ಈಗ ಆಗ್ತದೆ ಅಂತೇಳಿ ಇನ್ನೂವರೆಗೆ ಕಂಡು ಹಿಡಿತಾ ಇಲ್ಲ. ಬಟ್ ಅದು ಯಾವ ಇಫೆಕ್ಟ್ ಇದೆ ಅಂದರೆ ಆ ಕೂಸಿನ ಮಾಸ್ ಅಂತೀವಲ್ಲ, ಅದು ಸರಿಯಾಗಿ ಗರ್ಭಾವಸ್ಥೆಯೊಳಗೆ ಇಂಪ್ಲಾಂಟ್ ಆಗಲ್ಲ. ಇದಕ್ಕೆ ತಾಯಿ ಮತ್ತು ಮಗುವಿನ ಎಕ್ಸ್ಪೋಜರ್ ಅಂತೀವಿ ಇಮ್ಯುನಾಲಜಿಕಲಿ, ಅದು ಪ್ರಾಬ್ಲಮ್ ಇರ್ಬೋದು. ಅಥವಾ ಈಗ ಶಾರ್ಟ್ ಪೀರಿಯಡ್ ಆಫ್ ಮ್ಯಾರೇಜ್ ಆದ ವಿತಿನ್ ಫ್ಯೂ ಡೇಸಲ್ಲಿನೂ ಕೆಲವೊಂದು ಸ್ವಲ್ಪ ದ್ಯಾಟ್ ಈಸ್ ಶಾರ್ಟೆಸ್ಟ್ ಕೋಹ್ಯಾಬಿಟೇಷನ್ ಅಂತೀವಿ, ಅದು ತೊಂದರೆ ಇರ್ಬೋದು. ಬೇಸಿಕಲಿ ಇದು ಯಾವಾಗ ಆಗುತ್ತೆ ಅಂದರೆ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಈ ಹೆಣ್ಮಗಳು ಮೊದಲು ಬ್ಲಡ್ ಪ್ರೆಷರ್ ಇದ್ದವಳು ಇದ್ದರೆ, ಅವಳಿ ಜವಳಿ ಅದು ಇದ್ದರೆ, ಆಮೇಲೆ ಈಗ ನಮ್ಮ ಸಾಮಾನ್ಯವಾಗಿ ಕೃತಕ ಗರ್ಭಧಾರಣ ಚಿಕಿತ್ಸಾ ವಿಧಾನಗಳು ಬಂದಿದ್ದಾವೆ. ಅಂದರೆ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್. ಇವತ್ತು ಟುಡೇ ನಾವು ಟೆಸ್ಟ್ ಬೇಬಿ ಅಂದರೆ IVF, ICSI ಈ ಥರ ಇದ್ದಾವೆ. ಆ ಗರ್ಭಾವಸ್ಥೆಗಳಲ್ಲಿ ಇದು ಬಹಳ ಇರುತ್ತೆ. ಆಮೇಲೆ ಹೆಣ್ಮಕ್ಳು ದಪ್ಪ ಅಂದರೆ ಒಬೇಸ್ ಇದ್ದರೆ, ಮೊದಲೇ ಅವ್ರಿಗೆ ಶುಗರ್ ಇದ್ದರೆ, ಇವೆಲ್ಲನೂ ರಿಸ್ಕ್ ಫ್ಯಾಕ್ಟರ್. ಒಮ್ಮೆ ಅವಳು ಆದಮೇಲೆ ಏನಾದರೂ ಕಾರಣಕ್ಕೆ ಮೊದಲನೇ ಗಂಡ ತೀರ್ಕೊಂಡ್ರೆ, 2ನೇ ಮದುವೆ ಆದ ಆ ಹೆಣ್ಮಗಳು ಪ್ರಥಮ ಬಾರಿಗೆ ಗರ್ಭಾವಸ್ಥೆ ಆದ್ರೂ ಅಲ್ಲಿನೂ ಬರೋ ರಿಸ್ಕ್ ಇರುತ್ತೆ. ಸಾಮಾನ್ಯವಾಗಿ ನಾವು ಇದನ್ನು ರಿಸ್ಕ್ ಫ್ಯಾಕ್ಟರ್ಸ್ ಅಸೆಸ್ಮೆಂಟ್ ಮಾಡ್ತೀವಿ. ಈಗ ಅದೂ ಅಲ್ಲದೆ ಕೆಲವೊಂದು ನಮ್ಮ ಬೇರೆ ಬೇರೆ ಪದ್ಧತಿಗಳಿಂದಲೂ ನಾವು ಅದನ್ನು ಮೊದಲೇ ನಿಮಗೆ ಬರ್ತೈತೋ ಇಲ್ಲೋ ಅನ್ನೋದು ಗುರುತಿಸಿ ಹಿಡಿಯುವಂಥ ಸಾಧನಗಳು ಅದಾವ್ರಿ. ಅದಕ್ಕೆ ಬಟ್ ಸರಿಯಾಗಿ ನಮ್ಮ ಮಹಿಳೆ ಮತ್ತು ಸಮುದಾಯ ಸ್ಪಂದಿಸಬೇಕಾಗುತ್ತೆ. ಸರ್, ಇದು ಆನುವಂಶಿಕವಾಗಿ ಬರುವಂತಹ ಸಾಧ್ಯತೆ ಸುಮಾರು ಸಮಯದಲ್ಲಿ ಈಗ ಈ ಗರ್ಭಿಣಿ ಹೆಣ್ಮಗಳನ್ನ ಎದುರಿಗೆ ಪ್ರೀ ಎಕ್ಲಾಂಪ್ಸಿಯಾದಿಂದ ಬಂದಿದ್ದರೆ ಒಂದೊಂದು ಸಲ ಅವಳ ತಾಯಿಗೂ ಆಗಿರುತ್ತೆ, ಅಥವಾ ಅವಳ ಸಿಬ್ಲಿಂಗ್ ಅಂತೀವಿ ನಾವು, ಅಕ್ಕ ಅಥವಾ ತಂಗಿಗೆ, ಅವಳಿಗೂ ಆಗಿರ್ಬೋದು. ಇದು ಸಾಮಾನ್ಯವಾಗಿ ಆಗ್ತದೆ. ಬಟ್ ಕೆಲವೊಂದು ಸಲ ಎಲ್ಲರಿಗೂ ಆಗ್ತದೆ ಅಂತ ಹೇಳಲಿಕ್ಕೆ ಬರಲ್ಲ.